ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಅಮೂಲ್ಯ. ರುಚಿಕರವಾದ ಮತ್ತು ಆರೋಗ್ಯಕರವಾದ ಅಡುಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸೊ ಮಕ್ಕಳಲ್ಲಿ ಸಾಮಾನ್ಯವಾಗಿ ಏನು ಕಂಪ್ಲೇಂಟು, ಈ ಹಣ್ಣು ತಿನ್ನಲ್ಲ, ತರಕಾರಿ ತಿನ್ನಲ್ಲ ಅಂತ ಈ ಥರ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಸೊ ನಾನು ಇವತ್ತು ಸಿಂಪಲ್ ಆಗಿರೋವಂಥದ್ದು ಡ್ರೈ ಫ್ರೂಟ್ಸ್ ಮತ್ತು ರಾ ಫ್ರೂಟ್ಸ್ ಎರಡನ್ನೂ ಯೂಸ್ ಮಾಡಿಕೊಂಡು ಮಾಡ್ಬೋದಾದಂಥ ಒಂದು ಫ್ರೂಟ್ ಸಲಾಡ್ನ ತೋರಿಸ್ಕೊಡ್ತೀನಿ. ಸೊ ಇದರಿಂದ ಮುಖ್ಯವಾಗಿ ಏನಂತಂದರೆ ಮಕ್ಕಳ ಬೆಳವಣಿಗೆ ಕೂಡ ಇಂಪ್ರೂವ್ ಆಗುತ್ತೆ, ಅದ್ರ ಜೊತೆಯಲ್ಲಿ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಸೊ ಹಾಗಿದ್ರೆ ತಡ ಯಾಕೆ, ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಮತ್ತು ಮಾಡೋವಂಥ ರೀತಿನ ನೋಡೋಣ ಬನ್ನಿ. ಮಾವಿನ ಹಣ್ಣು, ಹಸಿ ಖರ್ಜೂರ, ಬಾಳೆಹಣ್ಣು, ದಾಳಿಂಬೆ, ಸೇಬು, ಜೇನುತುಪ್ಪ, ಒಣದ್ರಾಕ್ಷಿ, ಗೋಡಂಬಿ, ಕಡಲೆಬೀಜ, ಬಾದಾಮಿ, ಬೆಲ್ಲ ಮತ್ತು ತುಪ್ಪ. ಸೊ ಈಗ ಒಂದು ಕಾದಿರೋಂಥ ಬಾಣಲಿಗೆ ನಾನು 1-2 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಾಮಾನ್ಯವಾಗಿ ಎಲ್ಲರೂ ಡ್ರೈ ಫ್ರೂಟ್ಸ್ನ ಬರೀ ತುಪ್ಪದಲ್ಲಿ ಹುರ್ಕೋತಾರೆ. ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದು ಸ್ವೀಟ್ ಕೋಟ್ ಏನಾಗುತ್ತೆ ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಆ ಕ್ರಂಚಿಯಾಗಿರೋ ಡ್ರೈ ಫ್ರೂಟ್ಸ್ಗೆ ಡಿಫ್ರೆಂಟಾಗಿರೋ ಟೇಸ್ಟ್ ಕೊಡುತ್ತೆ. ಸೊ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, 1-2 ಚಮಚದಷ್ಟು. ಸೊ ಈ ಬೆಲ್ಲ ಸ್ವಲ್ಪ ಕರಗಬೇಕು. ಇದಕ್ಕೆ ಇವಾಗ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಬಾದಾಮಿ, ಸ್ವಲ್ಪ ಕಡಲೆಕಾಯಿ ಬೀಜ, ಮತ್ತು ಇದಕ್ಕೆ ಸ್ವಲ್ಪ ಗೋಡಂಬಿ, ಹಾಗೆ ಸ್ವಲ್ಪ ಒಣದ್ರಾಕ್ಷಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೊಳ್ಬೇಕು. ಸೊ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪ ಮತ್ತು ಬೆಲ್ಲದಲ್ಲಿ ಹುರ್ಕೊಂಡಿದ್ದಾಗಿದೆ. ಈಗ ರಾ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡೋಣ ಬನ್ನಿ. ಸೊ ಸಾಮಾನ್ಯವಾಗಿ ಫ್ರೂಟ್ ಸಲಾಡ್ ಅಂದರೆ ಬರೀ ರಾ ಫ್ರೂಟ್ಸ್ನೇ ಮಾಡ್ತಾರೆ, ಇಲ್ಲ ಡ್ರೈ ಫ್ರೂಟ್ಸ್ ಆದರೆ ಮಿಲ್ಕ್ ಶೇಕು ಅಥವಾ ಸ್ವೀಟ್ಸಲ್ಲಿ ಹಾಕ್ತಾರೆ. ಈ ರೆಸಿಪಿನಲ್ಲಿ ಎರಡನ್ನೂ ಇಟ್ಕೊಂಡು ಡಿಫ್ರೆಂಟಾಗಿರೋಂಥ ಸಲಾಡ್ ಮಾಡ್ತಾಯಿದ್ದೀವಿ. ಸೊ ಹಸಿ ಹಣ್ಣಿಂದು ಸಾಫ್ಟ್ನೆಸ್ ಕೂಡ ಇರುತ್ತೆ, ಅದ್ರ ಜೊತೆಲಿ ಡ್ರೈ ಫ್ರೂಟ್ಸ್ದು ಕ್ರಂಚಿ ಫೀಲಿಂಗ್ ಕೂಡ ಇರುತ್ತೆ. ಮಕ್ಕಳು ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ. ಸೊ ಮುಖ್ಯವಾಗಿ ಹಣ್ಣಿನಲ್ಲಿ ವಿಟಮಿನ್ಸ್ ಇರೋದ್ರಿಂದ ಇಮ್ಯುನಿಟಿ ಬೂಸ್ಟಿಂಗ್ಗೆ ಹೆಲ್ಪ್ ಮಾಡುತ್ತೆ. ಸೊ ಸೇಬು ಹಾಕಿದ್ದೀನಿ, ನೆಕ್ಸ್ಟು ಮಾವಿನ ಹಣ್ಣು ಹಾಕ್ಕೊಂಡಿದ್ದೀನಿ. ನೀವು ಹಸಿ ಖರ್ಜೂರ ಇತ್ತು ಅಂದರೆ ಇದ್ರ ಜೊತೆ ಹಾಗೆ ಕಟ್ ಮಾಡಿಬಿಟ್ಟು ಹಸಿ ಖರ್ಜೂರ ಹಾಕ್ಕೊಳ್ಬೋದು ಒಂದು ಲೇಯರು. ಇಲ್ಲ ಅಂತಂದರೆ ಒಣ ಖರ್ಜೂರ ಇದ್ದರೆ ಡ್ರೈ ಫ್ರೂಟ್ಸ್ ಜೊತೆ ಹುರ್ಕೊಂಡ್ವಲ್ಲ ಆ ರೀತಿಲಿ ಹುರ್ಕೊಳ್ಬೋದು. ಸೊ ಮುಖ್ಯವಾಗಿ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಆದಷ್ಟು ಸಸ್ಯಾಹಾರ ಅಂದರೆ ಹಣ್ಣುಗಳು ಮತ್ತು ತರಕಾರಿಗಳನ್ನ ಸೇವಿಸೋದ್ರಿಂದ ಅದರಲ್ಲಿರೋಂಥ ವಿಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಮತ್ತು ಈ ನಟ್ಸ್, ಆಲ್ಮಂಡ್ಸ್ ಆಗಲಿ ವಾಲ್ನಟ್ ಆಗಲಿ ಈಗ ಹಾಕ್ಕೊಳ್ತಾ ಇದ್ದೀನಲ್ಲ ರೋಸ್ಟೆಡ್ ನಟ್ಸು, ಇದರಲ್ಲೆಲ್ಲದರಲ್ಲೂ ನಮ್ಮ ದೇಹಕ್ಕೆ ಅವಶ್ಯವಾಗಿರುವಂಥ ವಿಟಮಿನ್ಸ್ ಇದೆ ಹಾಗೂ ಮಿನರಲ್ಸ್ ಇದೆ. ಸೊ ಇದು ಕೂಡ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಅಲ್ಲದೆ ಮಕ್ಕಳ ಬೆಳವಣಿಗೆಯಲ್ಲಿ ಕೂಡ ಸಹಕಾರಿಯಾಗಿದೆ. ಈಗ ಬಾಳೆಹಣ್ಣು ಹಾಕ್ತಾಯಿದ್ದೀನಿ. ಸೊ ನಿಮ್ಗೆ ಹೆಂಗೆ ಬೇಕೋ ಆ ಥರ ನೀವು ಪ್ಲೇಟಿಂಗ್ ಮಾಡ್ಕೊಳ್ಬಹುದು, ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬಹುದು, ಅಥವಾ ಈ ಥರ ಅಟ್ರಾಕ್ಟಿವ್ ಆಗಿ ಕಾಣೋಕ್ಕೋಸ್ಕರ ಲೇಯರ್ ಬೈ ಲೇಯರ್ ಕೂಡ ಮಾಡ್ಕೊಳ್ಬಹುದು. ಆಮೇಲೆ ಹಣ್ಣುಗಳು ಕೂಡ ನಿಮ್ಮ ಚಾಯ್ಸ್, ಮಕ್ಕಳಿಗೆ ಯಾವುದು ಆದಷ್ಟು ಇಷ್ಟಪಡ್ತಾರೆ ಆ ಥರನೇ ನೋಡಿಕೊಂಡು ನೀವು ಹಣ್ಣುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಈಗ ದಾಳಿಂಬೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸೊ ಮಧ್ಯ ಹಸಿ ಹಣ್ಣಿನ ಮಧ್ಯ ಲೇಯರ್ನಲ್ಲಿ ನೀವು ಈ ಡ್ರೈ ಫ್ರೂಟ್ಸ್ ರೋಸ್ಟ್ ಆಗಿರೋಂಥದ್ದನ್ನ ಹಾಕ್ಕೊಂಡ್ರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಇದಕ್ಕೆ ಸಕ್ಕರೆ ಅಥವಾ ಅಡಿಷ್ನಲ್ ಆಗಿ ಬೆಲ್ಲ ಯಾವುದೂ ಬೇಡ. ಅದ್ರ ಬದಲು ನೀವು ಸ್ವೀಟ್ ಒಂದು ಸ್ವಲ್ಪ ಬೇಕು ಅಂತಂದರೆ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ಬೋದು. ಮಧ್ಯ ಲೇಯರಲ್ಲೂ ಕೂಡ ನೀವು ಜೇನುತುಪ್ಪನ ಬಳಸ್ಕೋಬಹುದು. ಸೊ ನೋಡಿದ್ರಲ್ಲ, ಡಿಫ್ರೆಂಟ್ ಆಗಿರೋಂಥ ಡ್ರೈ ಫ್ರೂಟ್ಸ್ ಮತ್ತು ರಾ ಫ್ರೂಟ್ಸ್ ಯೂಸ್ ಮಾಡ್ಕೊಂಡಿರೋಂಥ ಸಲಾಡು. ಸೊ ಖಂಡಿತವಾಗಿಯೂ ನಿಮ್ಮ ಮನೇಲಿ ಟ್ರೈ ಮಾಡಿ, ಮಕ್ಕಳು ಗ್ಯಾರಂಟಿ ಇಷ್ಟಪಡ್ತಾರೆ. ಸೊ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.